ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಮಾನವನ ಮೆದುಳಿನ ಅಂದವಾದ ಚಿತ್ರವನ್ನು ಸುಲಭವಾಗಿ ಯಾವ ರೀತಿ ಬಿಡಿಸೋದು ಅಂತ ನೋಡ್ತಾ ಹೋಗೋಣ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ರೀತಿಯಾಗಿ ಬಿಡಿಸ್ಬೇಕಾಗ್ತದೆ. ಈ ರೀತಿಯಾಗಿ ಬಿಡಿಸಿ ತದನಂತರ ಇಲ್ಲಿ ಮಧ್ಯ ಮೆದುಳಿನ ರಚನೆ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಬಿಡಿಸಿ ತದನಂತರ ಇಲ್ಲಿ ಒಂದು ಟೊಪ್ಪಿಗೆ ರೀತಿಯ ರಚನೆಯನ್ನು ಮಾಡಿ ಹೀಗೆ ಮುಂದಿನದಾಗಿ ಈ ರೀತಿಯ ಬಿಡಿಸ್ತಾ ಹೋಗ್ಬೇಕಾಗ್ತದೆ. ನೀವು ಹೀಗೆ ನಿಧಾನವಾಗಿ ಇಲ್ಲಿ ಈ ರೀತಿ ಎರಡು ಗಂಟುಗಳನ್ನು ರೀತಿಯ ಮಾಡಬೇಕಾಗ್ತದೆ. ಇದು ಪಿಟ್ಯೂಟರಿ ಗ್ರಂಥಿ ಆಗ್ತದೆ. ಹೀಗೆ ಬಿಡಿಸಿ ನಂತರ ಇಲ್ಲಿ ಈ ರೀತಿಯಾದಂಥ ರಚನೆ ಬರಲಿ. ಇಲ್ಲಿ ಅನುಮಸ್ತಿಷ್ಕ, ತದನಂತರ ಈ ರೀತಿಯಾಗಿ ಹೀಗೆ ಈ ರೀತಿ ಮಾಡ್ಕೊಳ್ಳಿ. ಹೌದಾ? ಓಕೆನಾ? ಇದಕ್ಕೆ ಈ ರೀತಿಯ ಮಾಡಿ ಅನುಮಸ್ತಿಷ್ಕ ಆಗ್ತದೆ. ಇದು ಇಲ್ಲಿಗೆ ಕಳಿಸಿ ತದನಂತರ ಇಲ್ಲಿ ಜೋಡಿಸಿ ಈ ರೀತಿಯಾಗಿ ಅನುಮಸ್ತಿಷ್ಕದ ಭಾಗಗಳಾಗ್ತದೆ ಇದು. ಓಕೆನಾ? ಇದನ್ನು ಏನು ಮಾಡಿ ಇಲ್ಲಿಗೆ ಜಾಯಿನ್ ಮಾಡಿ ತದನಂತರ ಈ ರೀತಿಯಾಗಿ ಇಲ್ಲಿಗೆ ಸೇರಿಸಿ ಮುಂದಿನದಾಗಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಎರಡು ರೀತಿಯಾದಂಥ ಪದರಗಳು ಕಂಡು ಬರ್ತವೆ. ಒಟ್ಟು 3 ಪದರಗಳು ಇರ್ತವೆ. 3 ಪದರಗಳನ್ನು ನಿಧಾನವಾಗಿ ಬಿಡಿಸಿ ಇನ್ನೊಂದು ಪದರವನ್ನು ರಚನೆ ಮಾಡಿ ನಿಧಾನವಾಗಿರಲಿ, ಅವಸರ ಬೇಡ. 3 ರಿಂದ 4 ನಿಮಿಷದಲ್ಲಿ ಈಸಿಯಾಗಿ ನಾವು ಏನು ಮಾಡ್ಬೋದು, 4 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಓಕೆನಾ? ಇದು 3ನೇ ಪದರ ಇದೆಯಲ್ಲ, ಅದನ್ನು ಈ ರೀತಿಯಾಗಿ ತೆಗೆದುಕೊಂಡು ಇಲ್ಲಿ ಮಾಡಿ. ಓಕೆ, ಇಷ್ಟು ನಮಗೆ ಬೇಸಿಕ್ ಆಯಿತು. ಇವಾಗ ನೋಡಿ ಯಾವ ರೀತಿ ಬಿಡಿಸ್ಬೇಕಂತ ಹೇಳ್ತೀನಿ. ಒಳಭಾಗದಲ್ಲಿ ಓಕೆ, ಇಲ್ಲಿದೆಯಲ್ಲ, ಈ ರಚನೆಗೆ ನಾವು ಈ ರೀತಿಯಾಗಿ ಮಡಿಕೆಗಳನ್ನು ಮಾಡಬೇಕು. ಈ ರೀತಿಯಾಗಿ ಮಡಿಕೆಗಳನ್ನು ಮಾಡಿದ್ದೆ ಅದರಲ್ಲಿ ನಮಗೆ ಚಿತ್ರ ಸುಂದರವಾಗಿ ಕಾಣ್ತದೆ. ಹೌದಾ? ಇಷ್ಟು ಮಾಡಿದ ಮೇಲೆ ತದನಂತರ ಈ ರೀತಿಯಾಗಿ ರಚನೆಯನ್ನು ಮಾಡ್ತಾ ಬನ್ನಿ.
ಹೌದಾ, ಮಡಿಕೆಗಳನ್ನು ಸುಲಭವಾಗಿ ಬಿಡಿಸಿ. ಹೌದಾ. ಸೊ ಈಗ ನಾವೇನು ಮಾಡೋಣ, ಸ್ವಲ್ಪ ಇದನ್ನು ಶೇಡ್ ಮಾಡೋಣ. ಶೇಡ್ ಮಾಡಿದ್ರೆ ಏನಾಗ್ತದೆ, ಚೆನ್ನಾಗಿ ಕಾಣ್ತದೆ ಮೆದುಳಿನ ಚಿತ್ರ. ಇದು ನೆಕ್ಸ್ಟು ಇದನ್ನು ಕೂಡ ಶೇಡ್ ಮಾಡೋಣ. ಓಕೆನಾ. ಸೊ ಇದು ಮೆದುಳಿನ ಚಿತ್ರ ಆಯಿತು. ಸೊ ಇವಾಗ ಭಾಗಗಳನ್ನು ಗುರುತಿಸೋಣ. ಸೊ ಇದು ಮಹಾಮಸ್ತಿಷ್ಕ, ಇದು ಅನುಮಸ್ತಿಷ್ಕ, ಓಕೆನಾ. ಸೊ ಇದು ಮುಮ್ಮೆದುಳು, ತದನಂತರ ಹೈಪೋಥಲಾಮಸ್, ಪಿಟ್ಯುಟರಿ ಗ್ರಂಥಿ, ತದನಂತರ ಪಾನ್ಸ್, ಮೆಡುಲ್ಲಾ, ಓಕೆನಾ. ಸೊ ಇದು ಕಪಾಲ. ನೆಕ್ಸ್ಟ್ ಇದು ಮಧ್ಯ ಮೆದುಳು. ಸೊ ಓಕೆನಾ. ಸೊ ಇಷ್ಟು ಸುಲಭವಾಗಿ ನೀವೇನು ಮಾಡಬೇಕಾಗ್ತದೆ, ಬಿಡಿಸ್ಬೇಕಾಗ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.